ಸೊ ಹಲೋ ಸ್ಟೂಡೆಂಟ್ಸ್, ನಮಸ್ಕಾರ. ವೆಲ್ಕಮ್ ಟು ವೇದಾಂತ ಕರ್ನಾಟಕ. ಒಂದು ಚಿಕ್ಕ ಅಪ್ಡೇಟ್ ಇದೆ. ನಾ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತು, ನಿಮ್ದು KCT ರಿಸಲ್ಟ್ ನೋಡಿ ಇಲ್ಲೇ ಇದೆ. ಕ್ಲಿಕ್ ಮಾಡಿ ನೋಡ್ಬಿಡೋದ. KCT ರಿಸಲ್ಟ್ ನಿಮ್ದು ಬಂದಿದೆ, ನಿಮ್ಮೆಲ್ಲರಿಗೂ ಗೊತ್ತು. ಈ KCT ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ಕೆಲವು ಸ್ಟೂಡೆಂಟ್ಸ್ಗೋಸ್ಕರ ಅವ್ರದ್ದು ರ್ಯಾಂಕ್ ತೋರಿಸ್ತಾ ಇರ್ಲಿಲ್ಲ. KCT ಸ್ಕೋರ್ ತೋರಿಸ್ತಾ ಇತ್ತು, ಬಟ್ ರ್ಯಾಂಕ್ ತೋರಿಸ್ತಾ ಇರ್ಲಿಲ್ಲ. ನೀವು ಅವಾಗ ನಂಗೆ ಕೇಳಿ, ಸರ್ ಯಾಕೆ ಸರ್ ಇದು ಕೇಳಿಲ್ಲ ತೋರಿಸ್ತಾ ಅಂತ. ಒಂದು ಸ್ಟೂಡೆಂಟ್ಸ್ ಅದಕ್ಕೂ ಅಪ್ಡೇಟ್ ಬಂದಿದೆ. ಈಗ ನೋಡಿ, ಈ ವಾಪಸ್ ನೀವು ಮೇನ್ ವೆಬ್ಸೈಟ್ಗೆ ಹೋಗಿ ಸ್ಟೂಡೆಂಟ್ಸ್. ಕ್ರಾಶ್ ಆಗೋಯ್ತಾ ಇದು? ಒಂದು ನಿಮಿಷ ಸ್ಟೂಡೆಂಟ್ಸ್. ಇಲ್ಲಿ ಮೇನ್ ವೆಬ್ಸೈಟ್ ಹೋಗಿ, ಇಲ್ಲಿ ನಿಮಗೆ ನೋಡಿ ಹೊಸ ನೋಟಿಫಿಕೇಶನ್ ಬಂದಿದೆ. ನೋಟಿಫಿಕೇಶನ್ ಫಾರ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ನಾಟ್ ರಿಸೀವ್ಡ್ ದ ರ್ಯಾಂಕ್. ಯಾವ ಸ್ಟೂಡೆಂಟ್ಸ್ಗೆ ಅವ್ರ ರ್ಯಾಂಕ್ ಸಿಕ್ಕಿಲ್ಲ ಅವ್ರಿಗೆ ನೋಟಿಫಿಕೇಶನ್. ಸೊ ನೋಟಿಫಿಕೇಶನ್ ಓಪನ್ ಮಾಡಿ ನೀವು ಇಲ್ಲಿ ಓದ್ಬೋದು. ಒಂದ್ಸತಿ ಕುತ್ಕೊಂಡು ಓದಿ, ಒಂದ್ಸತಿ ಎಲ್ಲ ಅರ್ಥ ಆಗುತ್ತೆ ನಿಮ್ಗೆ. ನಾನು ನಿಮ್ಗೆ ಚಿಕ್ಕದಾಗಿ ರಿವೈಸ್ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್. ಯಾವ ಸ್ಟೂಡೆಂಟ್ಸು ಡ್ರಾಪ್ ತಗೊಂಡಿದ್ರು ಲಾಸ್ಟ್ ಇಯರ್, ಅವ್ರದ್ದು ಏನಾಗಬೇಕಾಗಿತ್ತು ಅಂತಂದ್ರೆ, ಡೈರೆಕ್ಟ್ ಆಗಿ ಅವ್ರದ್ದು ಮಾರ್ಕ್ಸ್ ಹಳೆ ಲಾಸ್ಟ್ ಇಯರ್ ನಿಮ್ದು 12th ಅಪ್ಲಿಕೇಶನ್ ನಂಬರ್ ಇದೆಯಲ್ಲ, ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ, ಆ ರಿಜಿಸ್ಟ್ರೇಷನ್ ನಂಬರ್ ಡೈರೆಕ್ಟ್ ಆಗಿ ತಗೋಬೇಕಾಗಿತ್ತು. ಅದು ಆಗಿಲ್ಲ. ಅವ್ರು ನೀವು ಫಿಲ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು. ಸೊ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ ಒಂದು ಹೊಸದು ಲಿಂಕ್ ಓಪನ್ ಆಗ್ತಿದೆ ನಿಮ್ದು. ಸ್ಟೂಡೆಂಟ್ಸ್ 26ಗೆ ನಿಮ್ದು 26/5ಗೆ ನಿಮ್ದು ಒಂದು ಹೊಸ ಲಿಂಕ್ ಓಪನ್ ಆಗುತ್ತೆ. ಈ ಲಿಂಕ್ ಅಲ್ಲಿ ನೀವು ನಿಮ್ದು ಎಲ್ಲಾ ತರದ್ದು ನಿಮ್ದು ಸ್ಕ್ಯಾನ್ ಕಾಪಿ ಬರುತ್ತಲ್ಲ, ನಿಮ್ದು ಮಾರ್ಕ್ಶೀಟ್ದು, ಆ ಸ್ಕ್ಯಾನ್ ಕಾಪಿ ತಗೊಳ್ಳಿ. ಜೊತೆಗೆ ಸ್ಟೂಡೆಂಟ್ಸ್ ನೀವು ನಿಮ್ದು ಮಾರ್ಕ್ಸ್ ರಿಜಿಸ್ಟ್ರೇಷನ್ ನಂಬರ್ ಕೂಡ ಆಡ್ ಮಾಡಿ. ಸೊ ಅದಾದ್ಮೇಲೆ ಏನಾಗುತ್ತೆ, ಕೆಲವು ಆಫ್ಟರ್ ಫ್ಯೂ ಡೇಸ್, ಆಲ್ಮೋಸ್ಟ್ 29ಗೆ ನಿಮ್ದು ರಿಸಲ್ಟ್, ಸ್ಪಾಟ್ ರಿಸಲ್ಟ್ ಅಂತ ಬರುತ್ತೆ. ಆ ಸ್ಪಾಟ್ ರಿಸಲ್ಟ್ ನಿಮ್ದು ರ್ಯಾಂಕ್ ಚೇಂಜ್ ಆಗ್ಬಹುದು. ಇದ್ರ ಏನ್ ಕತೆ ಈಗ, ಇದರಿಂದ ನೀವು ಒಂದ್ ಕೆಲಸ ಮಾಡಿ. ಫಸ್ಟ್ ಆಫ್ ಆಲ್ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಒಂದ್ಸತಿ ರ್ಯಾಂಕ್ ನ ಚೆಕ್ ಮಾಡಿ. ನಿಮ್ ರ್ಯಾಂಕ್ ಚೇಂಜ್ ಆಗಲ್ಲ, ಬಹುಶಃ ಬೇರೆ ಯಾರು ರ್ಯಾಂಕ್ ಚೇಂಜ್ ಆಗಲ್ಲ. ಈ ಸ್ಟೂಡೆಂಟ್ಸ್ ಮಾತ್ರ ರ್ಯಾಂಕ್ ಅಲೌಟ್ ಆಗುತ್ತೆ. ಸೊ ಈ ಸೇಫ್ಟಿಗೋಸ್ಕರ ಸ್ಟೂಡೆಂಟ್ಸ್, ನೀವೆಲ್ಲಾರು ನೋಡ್ತಾರೆ ಸ್ಟೂಡೆಂಟ್ಸ್, ನೀವೆಲ್ಲಾರು ಕೂಡ ಒಂದ್ಸತಿ ನಿಮ್ ರ್ಯಾಂಕ್ ನ ಮತ್ತೆ ಒಂದ್ಸತಿ 29ಗೆ ಚೆಕ್ ಮಾಡಿ. ಏನ್ ಚೇಂಜಸ್ ಇದ್ರೆ ಅದರಲ್ಲಿ ಯಾರಿಗೂ ಗೊತ್ತು, ಸರಿನಾ? ಸೊ ಅಲ್ಲಿಗೆ ಬಂತು. ಸೊ ಸ್ಟೂಡೆಂಟ್ಸ್ ನೀವು ಕೇಳ್ತಾ ಇರೋ, ಸರ್ ಕೌನ್ಸಿಲಿಂಗ್ ಏನ್ ಕತೆ? ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೊಳ್ಳಿ. 29ಗೆ ನಿಮ್ದು ಸ್ಪಾಟ್ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ ನಿಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗ್ಬಹುದು. ಬಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿನ ಮುಂಚೆ ಇಲ್ಲಿ ನಿಮ್ದು ಕಂಪ್ಲೀಟ್ ಆಗಿ ನಿಮ್ದು ನೀಟ್ ರಿಸಲ್ಟ್ ಕೊಡಬೇಕಾಗುತ್ತೆ. ನೀವು ಚೆಕ್ ಮಾಡಬಹುದು ಎಲ್ಲ ಬಯೋ ಸ್ಟೂಡೆಂಟ್ಸ್ಗೋಸ್ಕರ. ಅಲ್ಲಿ ನಿಮ್ದು ನೀಟ್ ರಿಸಲ್ಟ್ ಬ್ಲಾಂಕ್ ಆಗಿದೆ. ಸೊ ನೀಟ್ ರಿಸಲ್ಟ್ ಬಂದಾದ್ಮೇಲೆ ನೀಟ್ ರಿಸಲ್ಟ್ ಕೂಡ ಜೋಡಿಸ್ಕೊಂಡ್ಬಿಡುತ್ತೆ, ಸರ್ನಾ? ಸೊ ಅದಾದ್ಮೇಲೆ ನಿಮ್ದು ಪ್ರಾಪರ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗೋದು. ಪ್ರಾಬ್ಲಿ ನಿಮ್ದು ಜೂನ್ ಫಸ್ಟ್ ವೀಕ್ ಅಲ್ಲಿ ನಿಮ್ದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕಂದ್ರೆ, ನಿಮ್ದು ಎಲ್ಲರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್, ಅಲ್ಲಿವರೆಗೂ ನೀವು ಈ ತರ ವಿಡಿಯೋಸ್ ಚೆಕ್ ಮಾಡಿ. ನಾವು ಚಾನಲ್ ಮಾಡ್ತಾ ಇರ್ತೀವಿ, ಇದೇ ನೋಡಿ ಆಗ್ಲೇ ಚೆಕ್ ಮಾಡಿ ಸ್ಟೂಡೆಂಟ್ಸ್. ಇಲ್ಲಿ ಹೋದ್ರೆ ನಿಮ್ಗೆ ಸಿಗುತ್ತೆ. ಲೈಕ್ ಹೋದ್ರೆ ಆಗ್ಲಿ ವಿಡಿಯೋ ಮಾಡಿದೀನಿ ಇಲ್ಲಿ, ಬೆಸ್ಟ್ ಕಾಲೇಜ್ ಆಪ್ಷನ್ಸ್ ಫಾರ್ 5,000ದಿಂದ 60,000 ಮಧ್ಯದಲ್ಲಿ ಏನೇ ನಿಮ್ದು ರ್ಯಾಂಕ್ ಇದ್ರೆ ಇಲ್ಲಿ ನಾನು ಮಾಡಿದೀನಿ. ಸೊ ವಿಡಿಯೋ ಚೆಕ್ ಮಾಡಿ ಈ ತರ. ಸೊ ನೀವು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಿನ ಮುಂಚೆ ಈ ಟೈಮ್ ಪೀರಿಯಡ್ ಅಲ್ಲಿ ನಿಮ್ಗೆ ಯಾವ ಕೋರ್ಸಸ್ ನೀವು ಹೋಗ್ಬೇಕು, ಏನ್ ಚೂಸ್ ಮಾಡ್ಬೇಕು, ಇಂಜಿನಿಯರಿಂಗ್ ಹೋಗ್ಬೇಕಾ, ನಾನು ಮೆಡಿಕಲ್ ಹೋಗ್ಬೇಕಾ, ಮೆಡಿಕಲ್, ಅಗ್ರಿಕಲ್ಚರ್, BSc ನರ್ಸಿಂಗು. ಸೊ ಏನ್ ಡಿಸೈಡ್ ಮಾಡ್ಕೊಂಡ್ಬಿಡಿ ಈಗಲೇ. ಅದನ್ನು ಕೂಡ ಡಿಸೈಡ್ ಮಾಡಿ ಸ್ಟೂಡೆಂಟ್ಸ್, ಸರಿನಾ? ಸ್ಟೂಡೆಂಟ್ಸ್ ಅದೇ ಅಪ್ಡೇಟ್ ಇತ್ತು. ತುಂಬಾ ಜನ ಸ್ಟೂಡೆಂಟ್ಸ್ ಮೆಸೇಜ್ ಮಾಡ್ತಾರೆ ನನಗೆ ಇನ್ಸ್ಟಾಗ್ರಾಮ್ ಈ ತರ ಆಗಿದೆ. ಡು ನಾಟ್ ಟೆನ್ಷನ್ ತಗೊಳ್ಳಿ, ರ್ಯಾಂಕ್ ಬರುತ್ತೆ ನಿಮ್ದು ಕೂಡ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನೇ ಇಶ್ಯೂ ಇದೆ, ಈಗ ಮೇಲ್ ಹಾಕಿ ಡೈರೆಕ್ಟ್ ಆಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಬೋದು, ಸರಿನಾ? ಸೊ ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್. I will see you in the next lecture. Until then, take care all of you. Bye bye.